ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಎಲ್ಲರೂ ದಡ್ಡ 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 ಅಂತ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರಪ್ಪ ಅಂತ ಹೇಳ್ತಾ ಬನ್ನಿ ನಿನ್ನೆ ವಿಡಿಯೋಗೆ ಹೋಗ್ಬಿಡೋಣ. ಅದಕ್ಕಿಂತ ಮುಂಚೆ ಟ್ರಾವಿಸ್ ಹೆಡ್ಗೂ ಮತ್ತು ವಿರಾಟ್ ಕೊಹ್ಲಿಗೆ ಏನಾಯಿತು ಅಂತ ಕೇಳೋದಾದರೆ ಗೈಸ್ ನಿಜ ನನಗೊಂದು ಸ್ವಲ್ಪ ಯಾಕೆ ಈ ಥರ ಬರ್ತಾ ಬರ್ತಾ ಈ ಥರ ಈ ಒಂದು ಟೂರ್ನಮೆಂಟ್ ಈ ಥರ ತಿರುಗ್ತಾ ಇದೆ ಅಂತ ಗೊತ್ತಿಲ್ಲ. ಲಾಸ್ಟ್ ಮ್ಯಾಚಲ್ಲಿ ನೋಡಿದ್ರೆ ಇಶಾನ್ ಕಿಶನ್ CSK ವಿರುದ್ಧ ಯಾವ ಥರ ಒಂದು ಓವರ್ ಸೆಲೆಬ್ರೇಷನ್ ಮಾಡಿ ಒಂಥರ ಅಜೀಬಾಗಿ ಮಾಡಿದ್ರು. ಆದರೆ ನಿನ್ನೆ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವರು ಟ್ರಾವಿಸ್ ಹೆಡ್ಗೆ ಅಂದರೆ SRH ಟೀಮ್ ಗೆದ್ದಿದ್ರು. ಆದರೆ ವಿರಾಟ್ ಕೊಹ್ಲಿ ಅವರು ಟ್ರಾವಿಸ್ ಹೆಡ್ಗೆ ಯಾವುದೇ ಒಂದು ಶೇಕ್ ಹ್ಯಾಂಡ್ ಮಾಡಿಲ್ಲ. ಅಂದರೆ ಅದ್ರಿಗೆ ಏನು ನಡೆದಿದೆ ಅವರಿಬ್ಬರ ಮಧ್ಯೆ ಅಂತ ನನಗೂ ಗೊತ್ತಿಲ್ಲ. ಅಂದರೆ ಏನು ವಿರಾಟ್ ಕೊಹ್ಲಿಯವರು ಅಂದರೆ ಸೆಕೆಂಡ್ ಬ್ಯಾಟಿಂಗ್ ಆಡ್ತಿರೋಂಥ ಟೈಮಲ್ಲಿ ರನ್ ಏನೋ ಹೊಡಿತಾರೆ. ಅಂಥ ಟೈಮಲ್ಲಿ ಏನೋ ಟ್ರಾವಿಸ್ ಹೆಡ್ಗೆ ಸ್ವಲ್ಪ ಏನೋ ಮಾತಿನ ಚಕಮಕಿ ನಡೆಯುತ್ತೆ ಅವ್ರ ಮಧ್ಯೆ. ಅದರಿಂದ ಸ್ವಲ್ಪ ರೇಗಾಡಿ ಲಾಸ್ಟಲ್ಲಿ ಫಿನಿಶಿಂಗ್ ಮಾಡೋಂಥ ಟೈಮಲ್ಲಿ ಶೇಕ್ ಹ್ಯಾಂಡ್ ಕೊಟ್ಟಿಲ್ಲ. ಇದ್ರ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನಾಗಿದೆ ಅಂತ ಅಪ್ಡೇಟ್ ತಿಳ್ಕೊಂಡು. ನಿನ್ನೆ ನಡೆದಿರೋ ಮ್ಯಾಚಲ್ಲಿ SRH ಅವರು ಟಾಸ್ ಗೆದ್ದು ದಡ್ಡ 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 ಅಂತ 250 ರನ್ ವಾಡರ್ ಬಿಸಾಕಿ ಚೇಚಿ ಕೆಡೋಗ್ಬಿಟ್ರು. ಆದರೆ ನಮ್ಮ RCB ಬೌಲರ್ಗೆ ನಿಜವಾಗ್ಲು ಇಷ್ಟೊಂದು ರನ್ ಯಾಕಪ್ಪ ಕೊಟ್ಟರು ಅಂತ ಕೇಳೋದಾದರೆ ನಿಜವಾಗ್ಲು ನನಗಂತೂ ಡಿಸಪಾಯಿಂಟ್ ಮಾಡೋಕ್ಕಿದ್ದಾರೆ. ಹೊಡ್ಸ್ಕೊಳ್ಳಿ ಗುರು, ಏನು ಈ ರೇಂಜಲ್ಲ ಟೇಬಲ್ ಆಫ್ ದ ಟಾಪಲ್ಲಿ ಕೂತಿರೋಂಥ ಟೀಮು ಬೌಲರ್ಸ್ಗಳು ಈ ಥರ ಒಂದು ರನ್ ಹೊಡ್ಸ್ಕೊಳ್ಳೋದಂದರೆ ಸಿಕ್ಕಾಪಟ್ಟೆ ಒಂಥರ ಬೇಜಾರಾಗೋಯ್ತು ನನಗೆ ನೋಡಿ. ಯಾವ ಥರ ರನ್ ಹೊಡೆದಂದ್ರೆ ಯಾವ ಬೌಲರ್ಗಳು ವಿಕೆಟ್ ತೆಗೆಯೋಕ್ಕೆ ಚಾನ್ಸೇ ಕೊಡಲಿಲ್ಲ ಗುರು SRHನವರು. ಆ ಥರ ಇಶಾನ್ ಕಿಶನು ಮತ್ತು ಕ್ಲಾಶನ್ನು ಟ್ರಾವಿಸ್ ಹೆಡ್ಡು ಮತ್ತು ಯಾರೋ ಅಭಿಷೇಕ್ ಶರ್ಮಾ ಯಪ್ಪ ಹುಚ್ಚುನಾಗಿ ಹೊಡಿತಾರಲ್ಲ ಗುರು, ಆ ಥರ ಹೊಡೆದು ಬಿಸಾಕೋರು. ಇದನ್ನ ಹೇಳಕ್ಕೆ ನನಗೆ ಬೇಜಾರಾಗ್ತೈತೆ. ಯಾಕೆ ಅಂದರೆ ಟೇಬಲ್ ಆಫ್ ದ ಟಾಪಲ್ಲಿ ಕೂತಿರೋಂಥ ನಮ್ಮ RCB ಟೀಮು ಸೋತಿದೆ ಅಂತಂದರೆ ಸ್ವಲ್ಪ ರಕ್ತ ಹೆಂಗಾಗುತ್ತೆ, ರಕ್ತ ಕುದ್ದಂಗೆ ಆಗೋಗ್ಬಿಡುತ್ತೆ ನನಗೆ. ಅದರಿಂದ ಈ ಥರ ಮಾತಾಡ್ತಿದ್ದೀನಿ. ನಿಜ ಇಷ್ಟು ಹೊಡಿತಾರೆ, ಆದರೆ SRH ಬ್ಯಾಟಿಂಗ್ ಚೆನ್ನಾಗಿದೆ ಗುರು, ಇಲ್ಲ ಅಂತ ಹೇಳ್ತಾ ಇಲ್ಲ. ಟಾಪ್ ಕ್ಲಾಸ್ ಬ್ಯಾಟ್ಸ್ಮನ್ಗಳು SRH ಟೀಮಲ್ಲಿದ್ದಾರೆ. ಆದರೆ ನಮ್ಮ RCB ಬೌಲರ್ಸ್ಗಳು ಏನು ಕಮ್ಮಿ ಇಲ್ಲ ಅವ್ರಿಗಿನ್ನ. ಆದರೆ ಇಷ್ಟೊಂದು ರನ್ ಬಿಟ್ಕೊಟ್ಟಿರೋದು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ನಿನ್ನೆ ಏನು SRH ಅವರು ಟಾಸ್ ಗೆದ್ದು ಬೇಕಂತ ನಿನ್ನೆ ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ. ನಾವು RCB ಅವ್ರಿಗೆ ಹೆವಿ ಒಂದು ಬೆಟ್ಟದಷ್ಟು ರನ್ಗಳು ಒತ್ತು ಅವ್ರಿಗೆ ಟಾರ್ಗೆಟ್ ಕೊಡ್ಬೇಕಂತ ಹೇಳ್ತಾರೆ. ಆದರೆ ಅಷ್ಟೇ ರನ್ 255 ರನ್ ಹೊಡಿತಾರೆ ಗುರು SRH ಅವರು. ಹೆಂಗೆ ಹೇಳಲಿ ನಾನು ಅದನ್ನು, 255 ರನ್ ಹೊಡಿತಾರೆ ಫಸ್ಟ್ ಇನ್ನಿಂಗ್ಸಲ್ಲಿ SRH ಅವರು. ಈ ರನ್ನ ನಾನು ಚೇಸ್ ಮಾಡ್ತಾರೆ, ಸ್ವಲ್ಪ ಟಕ್ಕರ್ ಕೊಡ್ತಾರೆ ನಮ್ಮ RCB ಅಂತ ನಾನು ಅಂದ್ಕೊಂಡ್ರೆ ಗುರು ಅನ್ಕೊಂಡಂಗೆ ಆಯಿತು. ಯಾಕಪ್ಪ ಅಂದರೆ ಅಲ್ಲಿ ಒಳ್ಳೆ ಸ್ಟಾರ್ಟಿಂಗೇ ಕೊಟ್ಟರು. ವೆಂಕಟೇಶ್ ಅಯ್ಯರ್ ಮುತ್ತು ರತ್ನ ಚಿನ್ನ ಬೆಳ್ಳಿ ವಜ್ರ ಎಲ್ಲೆಲ್ಲಿ ಕೂಡಿಕ್ಕಿದ್ರು ಒಂದೇ ಸಲ ತಗೊಂಬಂದ್ಬಿಟ್ಟು ಇವತ್ತಿನ ಮ್ಯಾಚಲ್ಲಿ ವೆಂಕಟೇಶ್ ಅಯ್ಯರ್ನ ಫಸ್ಟ್ ಓಪನಿಂಗ್ ಸ್ಟಾರ್ಟಾಗಿ ಕುಂದಿರ್ಸಿದ್ರು ಗುರು. ಆದರೆ ನಾವು ಆಡ್ತಿದ್ವಿ ಯಾರಪ್ಪ, ಫಿಲ್ ಸಾಲ್ಟ್ ಬೇರೆ ಇಂಜುರಿ ಆಗಿದೆ, ಬೆತ್ತಲ್ ಬೇರೆ ಇವನು ಬೇರೆ ಸರಿಯಾಗಿ ಆಡ್ತಾ ಇಲ್ಲ, ಇನ್ಯಾರಿದ್ದಾರೆ ಓಪನಿಂಗ್ ಸ್ಟಾರ್ಟಲ್ಲಿ ಅಂತ ನಾವು ಯೋಚನೆ ಮಾಡ್ತಾ ಇದ್ರೆ ವೆಂಕಟೇಶ್ ಅಯ್ಯರ್ ತಗೊಂಬಂದ್ರು ಗುರು. ಇವತ್ತಿನ ಮ್ಯಾಚಲ್ಲಿ ಏನು 21 ಬಾಲ್ಗೆ 44 ರನ್ ಹೊಡೆದು ಬಿಸಾಕ್ತಾರೆ. ಎಲ್ಲೋ ಒಂದು ಕಡೆ ಗೆಲ್ಬೋದೇನಪ್ಪ ಅಂತ ಒಂದು ಹೋಪ್ ತಂದು ಕೊಡ್ತಾರೆ. ಆದರೆ ಅನ್ಫಾರ್ಚುನೇಟಾಗಿ ವಿಕೆಟ್ಗಳು ಹೋಗ್ತಾ ಇರ್ತವೆ. ಅಲ್ಲಿ ವಿರಾಟ್ ಕೊಹ್ಲಿನೂ ಬೇಗ ಔಟ್ ಆಗೋದ್ರು, ಮತ್ತು ಯಾರಪ್ಪ ವೆಂಕಟೇಶ್ ಅಯ್ಯರು ಔಟ್ ಆದರು, ಮತ್ತು ರಜತ್ ಪಟ್ಟಿದಾರು ಲಾಸ್ಟ್ವರೆಗೂ ನಿಂತ್ಕೊಂಡು ಏನು ಈ ಅಂದರೆ ಟೇಬಲ್ ಆಫ್ ದ ಟಾಪಲ್ಲಿ ಕುತ್ಕೊಳ್ಳೋದಕ್ಕೆ ಎಷ್ಟು ಪಾಯಿಂಟ್ಸ್ ಬೇಕೋ ಅಷ್ಟು ಅದ್ರ ಮೇಲೆ ಗಮನ ಹರಿಸ್ತಾ ಇದ್ರೆ ಹೊರತು ಇವರು ಗೆಲ್ಲೋದ್ರ ಬಗ್ಗೆ ಗಮನ ಹರಿಸ್ಲೇ ಇಲ್ಲ ಕೊನೆವರೆಗೂ. ಲಾಸ್ಟಲ್ಲಿ ಕೃಣಾಲ್ ಪಾಂಡ್ಯನು ಮತ್ತು ರಜತ್ ಪಟ್ಟಿದಾರ್ ಇಬ್ಬರು ಸೇರಿಸಿ 200 ರನ್ ತಗೊಂಬಂದು ಕೊಡ್ತಾರೆ. ಆದರೂ ಮ್ಯಾಚ್ ಸೋತೋಗ್ತಾರೆ RCB ಅವರು. ಏನು ತೊಂದರೆ ಇಲ್ಲ ಗುರು, ಸೋತರು ಏನು ತೊಂದರೆ ಇಲ್ಲ, ಪಾಠ ಕಲಿಯೋದು ಮುಂದೆ ಇದ್ದೇ ಇರುತ್ತೆ. ಇದರಿಂದ ಏನು ಪಾಠ ಕಲಿಬೇಕಪ್ಪ ಅಂತಂದರೆ ನಮ್ಮ RCB ಬೌಲರ್ಸ್ಗಳ ಬಗ್ಗೆ ಗಮನ ಹರಿಸ್ಲೇಬೇಕು ಗುರು. ಮುಂದಿನ ಮ್ಯಾಚು ಎಲಿಮಿನೇಟರ್ ಇದೆ 26ನೇ ತಾರೀಕೇನೋ GT ವಿರುದ್ಧ. ಆ GT ವಿರುದ್ಧ ಪಕ್ಕ ಏನು ಶುಭ್ಮನ್ ಗಿಲ್ ಏನು ಹೇಳಿದರು, ನಮ್ಮ RCB ಟೀಮ್ನ ನಾವು ಸೋಲಿಸ್ತೀವಿ, ಇನ್ನೊಂದ್ಸಲ ಯಾವುದೇ ಒಂದು ನಮ್ಮ ಆಪೋಸಿಟ್ ಬಂದರೆ ನಾವು ಆಲ್ಮೋಸ್ಟು RCBನ ಸೋಲ್ಸೋಕ್ಕೆ ಟ್ರೈ ಮಾಡ್ತೀವಿ ಹೊರತು ನಾವಂತೂ ಸೋಲೋದಿಲ್ಲ ಅಂತ ಹೇಳಿದರು. ಆ ಮ್ಯಾಚ್ನ ವಿರಾಟ್ ಕೊಹ್ಲಿ ಅವರು ಪಕ್ಕ ಗಮನದಲ್ಲಿ ಇಟ್ಕೊಂಡಿರ್ತಾರೆ, ತಿರುಗಿಸಿ ಸರಿಯಾಗಿ ಕೊಡ್ತಾರೆ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಇವತ್ತಿನ ಅಪ್ಡೇಟ್ ಈ ಥರ ಇತ್ತು. ನಿಮ್ಗೇನು ಅನಿಸುತ್ತೆ ಇವತ್ತಿನ ಅಂದರೆ ನಿನ್ನೆ ನಡೆದಿರೋಂಥ RCB ಮತ್ತು SRH ಮ್ಯಾಚಲ್ಲಿ RCB ಅವರು ಸೋತಿರೋದು ಎಷ್ಟು ಬೇಜಾರಾಗ್ತಿದೆ ಅಂತ ನಂಗೆ ಕಮೆಂಟ್ ಮಾಡಿ. ಇನ್ನು ಏನಪ್ಪ ಬೌಲಿಂಗ್ ವಿಚಾರ ಹೇಳಾಯಿತು, ಇನ್ನು ಬ್ಯಾಟಿಂಗು ಸ್ವಲ್ಪ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡೋದು ಬಿಟ್ಟು ಅಂದರೆ ಸುತ್ತಮುತ್ತ ಇರೋಂಥ ಬ್ಯಾಟರ್ಸ್ಗಳು ಸ್ವಲ್ಪ ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರೆ RCBನ ಯಾವುದೇ ಒಂದು ಇದರಲ್ಲಿ ಸೋಲ್ಸೋಕ್ಕೆ ಚಾನ್ಸ್ ಇಲ್ಲ. ಇನ್ನು ಪ್ಲೇಯಿಂಗ್ 11 ಸ್ವಲ್ಪ ಚೇಂಜಸ್ ಇತ್ತು. ಫಿಲ್ ಸಾಲ್ಟ್ ಅವ್ರು ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಅನ್ಫಾರ್ಚುನೇಟಾಗಿ ಅವ್ರಿಗೂ ಇವತ್ತಿನ ಮ್ಯಾಚು ಕೂಡ ರೆಸ್ಟ್ ಕೊಟ್ಟಿದ್ದಾರೆ. ಯಾಕಂದರೆ ಪ್ಲೇ ಆಫ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಫಿಲ್ ಸಾಲ್ಟ್ ಅವರು ಪ್ಲೇ ಆಫ್ಗೆ ಆಡೋ ಚಾನ್ಸಸ್ಸು ತುಂಬ ಇದೆ ಅಂತ ನನಗನ್ಸುತ್ತೆ ಗುರು. ಬೆತಲ್ನಂತೂ ತೆಗೆದಿದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಗುರು ನಿಜ. ಅವಿಂದ ಏನು 7-8 ಮ್ಯಾಚ್ ಚಾನ್ಸ್ ಕೊಟ್ಟಿದ್ದಾರೆ, ಒಂದು ಮ್ಯಾಚಲ್ಲಿ 25 ಮೇಲೆ ಹೊಡೆದೇ ಇಲ್ಲ. ಇನ್ನೇನು ಹೇಳೋಣ ಗುರು. ಅದರಿಂದ RCB ಮ್ಯಾನೇಜ್ಮೆಂಟು ಈ ಒಂದು ಡಿಸಿಷನ್ ತೊಗೊಂಡು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು.
ಓಕೆ ಗೈಸ್, ಇವತ್ತಿನ ಅಪ್ಡೇಟ್ ಈ ಥರ ಇತ್ತು. ನಿನ್ನೆ ಆರ್ ಸಿ ಬಿ ಮ್ಯಾಚು ಸೋತ್ರೂ ಟೇಬಲ್ ಆಫ್ ದ ಟಾಪಲ್ಲಿ ಕುತ್ಕೊಂಡು ಫಸ್ಟ್ ಎಲಿಮಿನೇಟ್ ಆಗ್ತಾ ಇರೋದು ಜಿ ಟಿ ವಿರುದ್ಧ. ಏನು ತೊಂದರೆ ಇಲ್ಲ, ಏನು ಸೋತಿದ್ರು ಏನು ತೊಂದರೆ ಇಲ್ಲ ಅಂತ ಹೇಳ್ತಾ, ಮುಂದೆ ಏನು ಸೋತಿರೋದು ಕಾರಣ ಏನೇನು ಇದೆಯೋ ಅದೆಲ್ಲ ಪಾಠ ಕಲ್ತ್ಕೊಳ್ಳಿ ನಮ್ಮ ಆರ್ ಸಿ ಬಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಗೈಸ್, ಅಲ್ಲಿವರೆಗೂ ಬಾಯ್.